ಬಳ್ಳಾರಿ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ರೇಡ್ ಅನ್ನು ಮಾಡಿದ್ದಾರೆ. ಮುಂಜಾನೆಯಿಂದ ಬಳ್ಳಾರಿಯಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ನಿಷೇಧಿತ ಪಿಎಫ್ಐ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ 7 ಕಾರ್ಯಕರ್ತರು ಇವರು ಅನ್ನೋದು ಗೊತ್ತಾಗ್ತಾ ಇದೆ. ಶಮೀವುಲ್ಲಾ ಎಂಬಾತನನ್ನ ಬಂಧಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಅಜಾಜ್ ಅಹಮದ್, ಸುಲೇಮಾನ್ ಜೊತೆಗೆ ತಬ್ರೇಜ್, ನಿಖಿಲ್, ಮುಜಾಮಿಲ್ ಇವರೆಲ್ಲರನ್ನು ಕೂಡ ವಶಕ್ಕೆ ಪಡೆದಿರುವಂತಹದ್ದು. ಬಳ್ಳಾರಿ ಬೆಂಗಳೂರಿನಲ್ಲಿ ಎನ್ಐಎ ಅಧಿಕಾರಿಗಳ ಮಿಂಚಿನ ಕಾರ್ಯಾಚರಣೆ. ಈ ಮಿಂಚಿನ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಬಂಧಿತರೇನಿದ್ದಾರೆ ಅವರಿಗೆ ಭಾರತದಲ್ಲಿ ನಿಷೇಧಕ್ಕೆ ಒಳಗಾಗಿರುವಂತಹ ಸಂಘಟನೆಯ ಲಿಂಕ್ ಇದೆ ಅನ್ನುವಂತಹ ಒಂದು ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈ PFI ಸಂಘಟನೆಯ ಜೊತೆಗೆ ನಂಟಿರುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇರುವಂತಹದ್ದು ಎಲ್ರಿಗೂ ಇತ್ತ, ಬರೀ ಶಮೀವುಲ್ಲಾಗಷ್ಟೇನಾ ಈ ನಿಷೇಧಿತ ಸಂಘಟನೆಯ ಜೊತೆಗೆ ಲಿಂಕ್ ಇದ್ದದ್ದು, ಹೇಗೆ ಅಂತ ಇದು? ದೇಶಾದ್ಯಂತ ಈಗಾಗಲೇ ಪ್ರೇಮ್ PFI ಅನ್ನ ಕೇಂದ್ರ ಸರ್ಕಾರ ನಿಷೇಧವನ್ನ ಮಾಡಿದೆ. ಆ ಒಂದು ಆಕ್ಟಿವಿಟೀಸ್ ನಲ್ಲಿ ಯಾರ್ಯಾರು ಗುರುತಿಸ್ಕೊಂಡಿದ್ರು ಅಂತವ್ರನ್ನ ಈಗಾಗಲೇ ಅರೆಸ್ಟ್ ಮಾಡುವ ಕೆಲಸವನ್ನ, ಅಂತವ್ರ ಮೇಲೆ ಕಣ್ಣಿಡುವ ಕೆಲಸವನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಮಾಡ್ತಿದ್ವು. ಇವತ್ತು ದಾಳಿಯ ವೇಳೆ ಕಂಡುಬಂದಂತಹ ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಬಳ್ಳಾರಿಯಲ್ಲಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಒಬ್ಬಾತ ಸುಲೇಮಾನ್ ಅಂತೇಳಿ ಈತ ಮಾಜಿ PFI ಪ್ರಧಾನ ಕಾರ್ಯದರ್ಶಿ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಲ್ಲಿಗೆ ಇನ್ನೂ ಒಂದಿಷ್ಟು ಇವ್ರ ಆಕ್ಟಿವಿಟೀಸ್ಗಳನ್ನ ನಡೆಸ್ತಿದ್ರ ಅನ್ನೋ ಒಂದು ಅನುಮಾನ ಇದೀಗ NIA ಅಧಿಕಾರಿಗಳಿಗೆ ಬಂದಿರೋದು. ಪ್ರಕರಣದಲ್ಲಿ ಈಗಾಗಲೇ 7 ಮಂದಿಯನ್ನ ಬಳ್ಳಾರಿಯಲ್ಲಿ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಅದು ಶಮೀವುಲ್ಲಾ, ಈತ LLB ಇದೇ ಮನೆಯಲ್ಲಿ ವಾಸವಾಗಿದ್ದ ಬೆಂಗಳೂರಿನ ಮನೆಯಲ್ಲಿ, ಅದ್ರ ಜೊತೆಗೆ ಅಜಾಜ್ ಅಹಮದ್ ಅಂತೇಳಿ, ಸುಲೇಮಾನ್ ಅಂತೇಳಿ, ತಬ್ರೇಜ್, ನಿಖಿಲ್ ಅಲಿಯಾ ಸೂಫಿಯಾನ್ ಅಂತೇಳಿ. ನಿಖಿಲ್ ಎನ್ನುವಾತ ಈತ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮತ್ತೊಬ್ಬಾತ ಮುಜಾಮಿಲ್. ಇವರೆಲ್ಲರೂ ಕೂಡ ಈ ರೀತಿಯಾಗಿ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಒಂದ್ ರೀತಿ ಆಫ್ಘಾನಿಸ್ತಾನಕ್ಕೆ ತೆರಳಿ ಅಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ರು ಅನ್ನೋ ಹಿನ್ನೆಲೆಯಲ್ಲಿ ಇದೀಗ NIA ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ದಾಳಿ ನಡೆಸಿ ಇವರೆಲ್ಲರನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಕೆಲವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.